namaste, welcome back to my channel and welcome to once again Rishikesh. ರಿಷಿಕೇಶಕ್ಕೆ ಆಲ್ರೆಡಿ ನಾನು ಬಂದಿದ್ದೀನಿ. ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಕೆಲವೊಂದಷ್ಟು ಅಡ್ವೆಂಚರಸ್ ಸ್ಪೋರ್ಟ್ಸ್ ಎಲ್ಲ ಏನು ಮಾಡಿದ್ದೀವಿ ನನ್ನ ನೆಕ್ಸ್ಟ್ ಟ್ರಿಪ್ ಟ್ರೈಬ್ನ ಜೊತೆ ಅನ್ನೋದನ್ನು ಈಗಾಗಲೇ ಈ ಚಾನೆಲ್ನ ಈ ಒಂದು ಎಪಿಸೋಡಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಈ ಎಪಿಸೋಡ್ನಲ್ಲಿ ನಿಮಗೆ ನಾನು ರಿಷಿಕೇಶದಿಂದ ಸ್ವಲ್ಪ ದೂರದಲ್ಲಿರುವಂಥ ಒಂದು ಬ್ಯೂಟಿಫುಲ್ ಅಂತಂದರೆ ಬ್ಯೂಟಿಫುಲ್ ಹಾಗೆ ಅಷ್ಟು ಪುರಾಣ ಪ್ರಸಿದ್ಧವಾಗಿರುವಂಥ ಒಂದು ಟೆಂಪಲನ್ನು ತೋರಿಸ್ತೀನಿ, ಪರಿಚಯ ಮಾಡ್ತೀನಿ. ಇದು ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ. ಓಕೆನಾ, 1300 ಮೀಟರ್ ಎಲಿವೇಶನಲ್ಲಿ ಇದೆ. ಹೋಗ್ತಾ ಇರಬೇಕಿದ್ರೆ ಎಷ್ಟು ಚಂದ 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 ಪ್ರಕೃತಿಯನ್ನ ಸವಿತಾ ಹೋಗಬಹುದು ಅಂತಂದ್ರೆ ನೋಡಿ. ರಿಷಿಕೇಶದ ಸೆಂಟರ್ ಪಾಯಿಂಟ್ ಇಂದ ಇದು ಆಲ್ಮೋಸ್ಟ್ 35 ಕಿಲೋಮೀಟರ್ ಅಂತ ಹೇಳಬಹುದು. ಎಂಥ ಪ್ರದೇಶದಲ್ಲಿ ಇದೆ ಅಂತಂದ್ರೆ ಆಹಾ ನೋಡಿ, ಎರಡು ಕಣ್ಣು ಸಾಲೋದಿಲ್ಲ, ಅಷ್ಟು ಡೆನ್ಸ್ ಫಾರೆಸ್ಟ್. ಹಾಗೆ ಇಲ್ಲಿ ಪಂಕಜ ಮತ್ತು ಮಧುಮತಿ ಅನ್ನೋ 2 ನದಿಗಳ ಕಾನ್ಫ್ಲುಯೆನ್ಸ್ ಅನ್ನೋದು ಕೂಡ ಇದೆ. ಇಂಥ ಒಂದು ಸಿರೀನ್ ಆ್ಯಂಡ್ ಪೀಸ್ಫುಲ್ ಪ್ಲೇಸಲ್ಲಿ ಯಾರಿದ್ದಾರೆ ಅಂತಂದರೆ ನಮ್ಮ ಶಿವ ನೀಲಕಂಠನ ರೂಪದಲ್ಲಿ. ಎಲ್ಲಿಗೆ ಬಂದಿದ್ದೀವಿ ನಾವು ಅಂತಂದರೆ ನೀಲಕಂಠ ಮಹಾದೇವ ದೇವಸ್ಥಾನ. ಈ ನೀಲಕಂಠ ಮಹಾದೇವ ದೇವಸ್ಥಾನ ಅಂತಂದ್ರೆ ಇದರ ಪ್ರಸಿದ್ಧಿ ಏನು, ಮಹತ್ವ ಏನು ಅಂತಂದ್ರೆ ನಿಮಗೆ ಸಮುದ್ರ ಮಂಥನದ ಕತೆ ನೆನಪಿದೆಯಾ? ನೆನಪಿಲ್ಲ ಅಂತಂದ್ರೆ ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಸನಾತನ ಕಥನದಲ್ಲಿ ಸಮುದ್ರ ಮಂಥನ ಹಾಗೂ ಅದರ ಸಿಗ್ನಿಫಿಕೆನ್ಸ್ ಏನು ಅನ್ನೋದನ್ನ ಹೇಳಿದ್ದೀನಿ. ಈ ಒಂದು ಎಪಿಸೋಡನ್ನು ನೋಡಿ, ಈ ಎಪಿಸೋಡ್ ಆದಮೇಲೆ ಅಂತ ಹೇಳ್ತಾ, ಇದು ನಮ್ಮ ನೀಲಕಂಠ ಮಹಾದೇವ ಲಿಂಗ ರೂಪದಲ್ಲಿ ದರ್ಶನವನ್ನ ಕೊಡೋದು. ಅದನ್ನ ನೋಡಾದ್ಮೇಲೆ ಇಲ್ಲಿ ಸಿದ್ಧ ಸಮಾಧಿ ಮಂದಿರ ಅನ್ನುವಂಥದ್ದು ಕೂಡ ಇದೆ. ಎಷ್ಟು ಜನ ಬರ್ತಾರೆ ಗೊತ್ತಾ? ಹಾಗೆ ಇಲ್ಲಿ ಒಂದು ವಿಶೇಷ ಪ್ರಕ್ರಿಯೆಯನ್ನ ನಾನು ಗಮನಿಸಿದೆ. ಈ ರೀತಿ ಕೆಂಪು ದಾರವನ್ನ ಅಳತೆ ಮಾಡಿ ಅದನ್ನ ಇಲ್ಲೊಂದು ಶನಿ ಟೆಂಪಲ್ ಇದೆ ಆಯ್ತಾ, ಅಲ್ಲಿ ಏನೋ ಪ್ರಾರ್ಥನೆಯನ್ನ ಮಾಡಿಕೊಂಡು ಹರಕೆ ಕಟ್ಟೋ ರೀತಿಯಲ್ಲಿ ನಮ್ಮ ದೇಶದ ಮೂಲೆ ಮೂಲೆಯಿಂದ ಬಂದಿರೋರೆಲ್ಲ ಈ ರೀತಿ ತಮ್ಮ ಶ್ರದ್ಧಾಭಕ್ತಿಯಿಂದ, ನಂಬಿಕೆಗಿಂತ ದೊಡ್ಡದು ಯಾವುದೂ ಇಲ್ಲ ಆಯ್ತಾ. ಸೊ ಆ ರೀತಿ ಕಟ್ತಾ ಇದ್ರು. ನನಗೆ ತುಂಬಾ ಖುಷಿ ಆಯ್ತು. ಇದೆಲ್ಲದಕ್ಕಿಂತನೂ ಜಾಸ್ತಿ ನನಗೆ ಈ ದೇವಸ್ಥಾನ ಭಯಂಕರ ಇಷ್ಟ ಆಗಿದ್ದು ಎಂತಕ್ಕೆ ಅಂತಂತಂದ್ರೆ, ಸಾಮಾನ್ಯವಾಗಿ ಉತ್ತರ ಭಾರತದ ಕಡೆ ಅದರ ಆರ್ಕಿಟೆಕ್ಚರ್, ದೇವಸ್ಥಾನದ ಆರ್ಕಿಟೆಕ್ಚರ್ ಬೇರೆ ತರ ಇರುತ್ತೆ, ಹೌದಾ? ಆದ್ರೆ ಈ ದೇವಸ್ಥಾನದ್ದು ಸೌತ್ ಇಂಡಿಯನ್ ಆರ್ಕಿಟೆಕ್ಚರ್ ಹೆಂಗಿರುತ್ತೆ, ದ್ರಾವಿಡಿಯನ್ ಸ್ಟೈಲ್ ಅಂತ ಹೇಳ್ತಾರಲ್ಲ, ಅದೇ ಇತ್ತು. ಅದು ಭಯಂಕರ ಖುಷಿ ಆಯ್ತು ನನಗೆ. ಅದಾದ್ಮೇಲೆ ಅಲ್ಲಿ ರುದ್ರಾಕ್ಷದ ಬಹಳಷ್ಟು ಅಂಗಡಿಗಳಿರ್ತವೆ. ನೀವು ನಿಮಗೆ ಬೇಕಾಗಿರೋ ರುದ್ರಾಕ್ಷವನ್ನ ಆಯ್ಕೆ ಮಾಡಿ ಆ ಅಂಗಡಿಯವನಿಗೆ ಕೊಟ್ರೆ ಅವರು ನಿಮ್ಮ ಎದುರುಗಡೆನೆ ಅದು ಎಷ್ಟು ಮುಖಿ ಅಂದ್ರೆ, ಈಗ ಪಂಚಮುಖಿ ಇರುತ್ತೆ, ಏಕಮುಖಿ ಇರುತ್ತೆ, ಆ ರೀತಿ ನಿಮಗೆ ನಿಮ್ಮ ಎದುರುಗಡೆನೆ ರುದ್ರಾಕ್ಷವನ್ನ ಓಪನ್ ಮಾಡಿ ತೋರಿಸ್ತಾರೆ. ಇದು ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತು. ಅಂದ್ರೆ ನೀವು ರಿಷಿಕೇಶಕ್ಕೆ ಹೋದ್ರಿ ಅಂತಂದ್ರೆ ಇಟ್ಸ್ ಫುಲ್ ಆಫ್ ರುದ್ರಾಕ್ಷ ಕಲ್ಚರ್. ಅಂಡ್ ಇಲ್ಲಿ ಸಿಗುವಂತಹ ರುದ್ರಾಕ್ಷ ಇದೆ ಅಲ್ಲ, ವೆರಿ ಒಥೆಂಟಿಕ್ ಕೂಡ. ಅಂದ್ರೆ ನೇಪಾಳವನ್ನ ಬಿಟ್ರೆ ನನಗೆ ಪರ್ಸ್ನಲಿ ಅನ್ಸಿದ್ದು ರುದ್ರಾಕ್ಷಕ್ಕೆ ಒಂದು ಬೆಸ್ಟ್ ಅಂತಂದ್ರೆ ಬೆಸ್ಟ್ ಜಾಗ ತಗೊಳ್ಳೋದು ಅದು ರಿಷಿಕೇಶ್. ಹಾಗೆ ಇಲ್ಲಿ ಸುತ್ತಮುತ್ತಲು ಇರುವಂತಹ ಅಂಗಡಿ ಎಲ್ಲ ಇದೆ ಅಲ್ಲ, ನನಗೆ ತುಂಬಾ ಚೆನ್ನಾಗಿ ಅನಿಸ್ತು. ಅಂದ್ರೆ ವೆರಿ ಪೀಸ್ಫುಲ್. ಅಲ್ಲಿನ ಪ್ರದೇಶ ಆಗಿತ್ತೋ, ದೇವಸ್ಥಾನದ ವೈಬ್ರೇಷನ್ ಆಗಿತ್ತೋ ನನಗದು ಯಾಕೋ ಗೊತ್ತಿಲ್ಲ. ರಿಷಿಕೇಶದ ಸುತ್ತಮುತ್ತಲಿನ ಎಲ್ಲಾ ಪರಿಸರ ಇದೆ ಅಲ್ಲ, ಪ್ರಶಾಂತವಾಗಿ ಫೀಲ್ ಆಗುತ್ತೆ. ಅಲ್ಲಿಂದ ವಾಪಸ್ ಬರ್ತಾ ಇರ್ಬೇಕಿದ್ರೆ ಒಂದು ಸ್ವಲ್ಪ ರಾತ್ರಿ ಆಗಿತ್ತು ಆಯ್ತಾ. ಅಂದ್ರೆ ಸ್ವಲ್ಪ ಭಯ ಆಗ್ತಾ ಇತ್ತು. 10 ಜನ ಬೇರೆ ಇದ್ರು ನನ್ನ ಜೊತೆಗೆ. ಆದರೆ ಒಂದು ಸ್ವಲ್ಪ ಕಾಡಿನ ದಾರಿಯೆಲ್ಲ ಒಂದು ಸ್ವಲ್ಪ ಭಯ ಆಗುತ್ತೆ. ಅಲ್ಲಿಂದ ನಾವು ರಿಷಿಕೇಶದಲ್ಲಿರುವಂಥ ಒಂದು ಪಾಪ್ಯುಲರ್ ಕೆಫೆಗೆ ಹೋದ್ವಿ. ಓಹೋ ಏನು ಊಟ, ಏನು ವ್ಯೂ, ಎಂಥ ಅಮೇಝಿಂಗ್ ಮೋಮೋಸ್ ಇತ್ತು ಅಂತಂದರೆ ವಾವ್. ಆ್ಯಂಡ್ ಅಲ್ಲಿ ಒಂದು ಜಿಂಜರ್ ಟೀ ಅಂತ ಸಿಗುತ್ತೆ, ದೊಡ್ಡ ಗ್ಲಾಸಲ್ಲಿ ಕೊಡ್ತಾರೆ. ವಾವ್, ಮಸ್ಟ್ ಟ್ರೈ. ಅದಾದಮೇಲೆ ನಾನು ಆವತ್ತು ನನ್ನ ಟ್ರೈಬನ್ನು ವಾಪಸ್ ಬೆಂಗಳೂರಿಗೆ ಕಳಿಸ್ಬಿಟ್ಟು ನಾನೊಂದು ಈ ಬ್ಯಾಕ್ ಪ್ಯಾಕರ್ಸ್ ಎಲ್ಲ ಇರ್ತಾರಲ್ವ ಅಂಥ ಒಂದು ಪ್ಲೇಸಲ್ಲಿ ಅವತ್ತು ಉಳ್ಕೊಳ್ತಾ ಇದ್ದೆ. ಆ್ಯಂಡ್ ದ್ಯಾಟ್ ಈಸ್ ದ ವ್ಯೂ ಐ ಗಾಟ್ ಫ್ರಮ್ ಮೈ ಪ್ಲೇಸ್. ಏನು ಚಂದ ಕಾಣಿಸ್ತಿದೆ. The next morning.
ಲೈಕ್ ಎನಿ ಅದರ್ ರಿಲಿಜಿಯಸ್ ಆ್ಯಂಡ್ ಸ್ಪಿರಿಚುವಲ್ ಪ್ಲೇಸಸ್. ರಿಷಿಕೇಶದಲ್ಲಿ ಖುಷಿ ಆಗೋದು ಹೆಂಗೆ ಗೊತ್ತಾ, ನೋಡಿ ಇಲ್ಲಿಷ್ಟು ದನ ಇರುತ್ತೆ, ಬಟ್ ರೋಡ್ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಂದರೆ, ಜನ ಇದ್ದರೆ ಗಲೀಜಾಗತ್ತೆ ಅಂತ ಹೇಳ್ತೀವಲ್ವ ಜನರಲಿ, ಇಟ್ಸ್ ನಾಟ್ ಆ್ಯಕ್ಚುಲಿ ಟ್ರೂ ಎವ್ರಿ ಟೈಮ್. ಈ ಪೂರ್ತಿ ಲೇನ್ ಎಷ್ಟು ಕ್ಲೀನಾಗಿದೆ, ಹಾಗೆ ಎಷ್ಟು ಶಾಂತವಾಗಿದೆ, ಪ್ರಶಾಂತವಾಗಿದೆ. ಹಾಗೆ ಆ ಕಡೆ ಅರ್ಬನೈಸೇಷನ್ ಇದೆ. ಅಂದರೆ ಅರ್ಬನೈಸೇಷನ್ ಆ್ಯಂಡ್ ಈ ಪ್ರಕೃತಿ ಇದೆರಡು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ಬೋದು, ನಾವು ಮನಸ್ಸು ಮಾಡಬೇಕು. ಅದಕ್ಕೆ ನಂಗೆ ಆ್ಯಕ್ಚುಲಿ ರಿಷಿಕೇಶ್ ತುಂಬ ಇಷ್ಟ. ಏನೋ ಒಂಥರ ವೆರಿ ಗುಡ್ ವೈಬ್, ಶಾಂತಿ ಇದೆ, ಕ್ಲೀನ್ ಇದೆ, ಸ್ಪಿರಿಚುವಾಲಿಟಿ ಇದೆ, ರಿಚುವಲ್ಸ್ ಇದೆ. ಹಂಗೆ ನಮ್ಮ ಚೋಟು ಬಂದ ಹೇಳಿ, ಚೋಟು ಹೈ ಚೋಟು, ಹೈ ಚೋಟು. मेरा सुन नहीं रहा है वो, आपसे ही ज़्यादा प्यार कर रहा है. मेरे साथ ही रहती है ना. अच्छा ये कुतिया है, आप कुतिया हो, कुत्ता नहीं हो. सुंदरी 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 सुंदरी. ಚುಟ್ಟು ಊನಕೊಂದ ಊನಕೊಂದ. ಇನ್ನೊಂದು ಚೋಟು ಇದೆ ಇಲ್ಲಿ. ಬಾಬಾ ಬಾಬಾ ಬಾ ಬಾಬಾ. ನೋ ಬೈಟಿಂಗ್, ನೋ ಬೈಟಿಂಗ್, ನೋ 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 ಬೈಟಿಂಗ್, ನೋ ಬೈಟಿಂಗ್. ಗುಡ್ ಗರ್ಲ್ಸ್, ಗುಡ್ ಗರ್ಲ್ಸ್, ಗುಡ್ ಗರ್ಲ್ಸ್, good girls, good girls, good girls. Ay, ay, ay. ನಾನಿವಾಗ ರಸ್ತೆಯಲ್ಲಿ ಹೋಗ್ತಾ ಇರಬೇಕಿದ್ರೆ ಇದೊಂದು ಫ್ರೂಟ್ ಕಾಣಿಸ್ತಾ ಆಯ್ತಾ, ಬಟ್ ಇದೇನು ಫ್ರೂಟ್ ಇದು? ಇಲ್ಲಿ ಆ್ಯಪಲ್ ಥರ ಇದೆ, ಇಲ್ಲಿ ಮ್ಯಾಂಗೋ ಥರ ಇದೆ. ಮ್ಯಾಂಗೋನೇ ಇರಬೇಕು ಮೋಸ್ಟ್ಲಿ ಈ ಕಡೆದು ಅಂತ ಅಂದ್ಕೊಂಡೆ, ಬಟ್ ಇದು ಏನು ಫ್ರೂಟ್ ಅಂತ ಗೆಸ್ ಮಾಡಿ ನೋಡೋಣ. ಇದು ಮ್ಯಾಂಗೋ ಅಲ್ಲ, ಬಟ್ ಮ್ಯಾಂಗೋ ಥರನೇ ಇರುತ್ತಂತೆ. ಇದನ್ನು ಪಹಾಡಿ ಫ್ರೂಟ್ ರಾಜ್ಭೋಗ್ ಅಂತ ಹೇಳ್ತಾರೆ. ಸೊ ಇದನ್ನು ತೊಗೊಂಡೋಗ್ವಾಯ್ತಾ, ಒಂದು ಹಣ್ಣಿಗೆ 80 ರೂಪಾಯಿ. ಬಟ್ ಲೆಟ್ಸ್ ಟೇಸ್ಟ್. ನಾನು ಇಲ್ಲಿ ಒಂದಷ್ಟು ಫ್ರೂಟ್ಸನ್ನು ತೊಗೊಂಡಿದ್ದೀನಿ, ಲೋಕಲ್ ಫ್ರೂಟನ್ನು. ಹೆಂಗಿರುತ್ತೆ ಅನ್ನೋದನ್ನು ಟೇಸ್ಟ್ ಮಾಡಿ ನಿಮಗೆ ಹೇಳುವ ಆಯಿತಾ. ಎಲ್ಲ ಈ ಬಟ್ಟೆ ಹಾಲ್ ಮಾಡ್ತಾರೆ, ಇಯರಿಂಗ್ಸ್ ಹಾಲ್ ಮಾಡ್ತಾರೆ. ಐ ವಿಲ್ ಮೇಕ್ ಅ ಹಾಲ್ ಆನ್ ಪಹಾಡಿ ಫ್ರೂಟ್. ಹೆಂಗೆ ಚಲೋ ಹೆಂಗೆ ನಾವು A few moments later. ನೇಪಾಳಿ ಫಾರ್ಮ್ಸ್ ಅನ್ನೋದು ಇದೊಂಥರ ಎಲ್ಲ ಇದಕ್ಕೂ ಹೆಬ್ಬಾಗ್ಲು ಅಂತ ಹೇಳ್ಬೋದು. ನಿಮಗೆ ಡೆಹ್ರಾಡೂನ್ಗೆ ಹೋಗ್ಬೇಕಾ, ಮಸೂರಿಗೆ ಹೋಗ್ಬೇಕಾ, ರಿಷಿಕೇಶ್ಗೆ ಹೋಗ್ಬೇಕಾ. ಬಟ್ ಐ ಮಸ್ಟ್ ಸೇ, ನಾನು ಬರುವಾಗ ಕೇದಾರ್ನಾಥಕ್ಕೆ 3 ಲೇಯರ್ಸು 4 ಲೇಯರ್ಸ್ ಅಂತೆಲ್ಲ ತೊಗೊಂಬಂದಿದ್ದಾಯ್ತಾ. ಬಟ್ ಎಂಥ ಹ್ಯುಮಿಡಿಟಿ ಇದೆ ಇಲ್ಲಿ ಅಂತಂದರೆ
ಇಟ್ಸ್ ಲೈಕ್ ಕ್ರೇಜಿ. ರಿಷಿಕೇಶ್ ಫೀಲ್ಸ್ ಲೈಕ್ ರಾಜಸ್ಥಾನ್. ಅದೊಂದು ಡೈಲಾಗ್ ಇತ್ತಲ್ಲ, ಇನ್ ಬಚ್ಚೋं के लिए हम पानी ग्लेशियर बचा रहे हैं, नहीं बचा, कुछ नहीं बचा. ಇಷ್ಟು ಶೆಕೆ ಇದೆ ಅಂತಂದರೆ ಟೆಂಪ್ರೇಚರ್ ಹಿಮಾಲಯನ್ ರೇಂಜಸಲ್ಲಿ ಅಂಥ ಸ್ಟೇಟ್ಸಲ್ಲಿ ಈ ಥರ ಟೆಂಪ್ರೇಚರ್ ಇದೆ ಅಂತಂದರೆ ವಿ ಆರ್ ಗೋನ್. ಎಲ್ಲರೂ ಕಿತ್ತಾಡ್ತಾ ಇರಿ, ಪೊಲಿಟಿಕ್ಸು ಮತ್ತೊಂದು ಮರದೊಂದು ಕಾಸ್ಟು ರಿಲಿಜನ್ನು ಎಲ್ಲ ಕಿತ್ತಾಡ್ತಾ ಇರೋಣ ಅಷ್ಟೇ. ಭೂಮಿನೇ ಇರಲ್ಲ ನನ್ನ ಮಕ್ಕಳ್ರ. ಸೀರಿಯಸ್ಲಿ ದಿಸ್ ಈಸ್ ಅಲ್ರಾಮಿಂಗ್. ಬಿಯಾಂಡ್ ಕಂಟ್ರೋಲ್ ಹೋಗಿದೆ ಅಂತ ನನ್ನ ಫೀಲಿಂಗು. ಈ ಥರ ಶೆಕೆ ನೋಡಿ, ಒಂಚೂರು ಅಂತಂದ್ರೆ ಒಂಚೂರು ಗಾಳಿ ಬೀಸ್ದೋದಷ್ಟು, ಚಳಿ ಆಗೋದಷ್ಟು, ಕಾಟನ್ ಡ್ರೆಸ್ಸಸ್ ಸಹ ಶೆಕೆ ಆಗ್ತಿದೆ ಅಂತಂದರೆ ಮಟಾಶ್.